ದೇವೇಗೌಡರಿಂದ ವೇದಿಕೆಗೆ ನುಗ್ಗಿದ್ದೇಕೆ ಕಾಂಗ್ರೆಸ್ ಮಹಿಳಾ ಪಡೆ ನೂಕಾಟ, ತಳ್ಳಾಟ, ಬಡಿದಾಟ, ಮತಗಳಿಕೆಗೆ ಇದೆಲ್ಲ ಬೇಕಾ? ಡಿಕೆ HDK ಸಮರಕ್ಕೆ ಹೆಣ್ಮಕ್ಕಳೇ ದಾಳವಾತ. ಇದೇ ಇಂದಿನ ಅಖಾಡ ಹೊಡಿಬಡಿ ರಾಜಕೀಯ. ರಾಜಕೀಯದಲ್ಲಿ ಪ್ರತಿಭಟನೆಗಳು ಸರ್ವೇ ಸಾಮಾನ್ಯ. ಒಂದು ಮಾತು, ಆ ಮಾತಿನ ಸುತ್ತಲೂ ನಡಿಬಹುದಾಗಿರುವಂತಹ ರಾಜಕೀಯವೂ ಕೂಡ ಸರ್ವೇ ಸಾಮಾನ್ಯ. ಆದರೆ ಅದಕ್ಕೆ ಒಂದು ಮಿತಿ ಅನ್ನೋದು ಇದ್ದೇ ಇರುತ್ತೆ. ಅದು ಎಲ್ಲಿವರೆಗೆ ಇರಬೇಕು ಅನ್ನುವಂಥದ್ದಕ್ಕೂ ಕೂಡ ಒಂದು ಮಿತಿ ಇದ್ದೇ ಇರುತ್ತೆ. ಆದರೆ ಅದನ್ನ ಮೀರಿ ಹೊಡಿ ಬಡಿ ಅನ್ನುವಂಥದ್ರವರೆಗೂ ಕೂಡ ರಾಜಕೀಯ ಹೋಗಬೇಕಾ ಅನ್ನುವಂತಹ ಪ್ರಶ್ನೆ ಎದ್ದಿರುವಂಥದ್ದು. ದೇವೇಗೌಡರು ಇದ್ದಂತಹ ವೇದಿಕೆಗೆ ನುಗ್ಗಿರುವಂತಹ ಕಾಂಗ್ರೆಸ್ನ ಮಹಿಳಾ ಕಾರ್ಯಕರ್ತೆಯರು ಅವರು ಒಂದಿಷ್ಟು ಪ್ರತಿಭಟನೆಯನ್ನು ವ್ಯಕ್ತಪಡಿಸುವಂತಹ ಸ್ವರೂಪ, ಅಲ್ಲಿ ನಡೆದಂತಹ ಒಟ್ಟಾರೆಯಾದಂತಹ ಬೆಳವಣಿಗೆಗಳನ್ನು ಗಮನಿಸಿದಾಗ ರಾಜ್ಯ ರಾಜಕೀಯ ಎತ್ತ ಕಡೆಗೆ ಸಾಗ್ತಾ ಇದೆ. ಯಾವ ಸ್ವರೂಪದಲ್ಲಿ ಇಲ್ಲಿ ಮಹಿಳೆಯರು ಕೂಡ ರಾಜಕೀಯದ ದಾಳ ಆಗ್ತಾ ಇದ್ದಾರೆ ಅನ್ನುವಂಥದ್ದನ್ನು ನಾವು ಸ್ಪಷ್ಟವಾಗಿ ಗುರುತಿಸಬಹುದು. ಅದರ ಬಗ್ಗೆ ಒಂದು ವರದಿಯನ್ನು ನಿಮಗೆ ತೋರಿಸ್ತೀನಿ. ಲೋಕಸಭೆಯಲ್ಲಿನ ರಾಜ್ಯದ ಅಖಾಡದ ದಿಕ್ಕನ್ನೇ ಬದಲಿಸಿದೆ ಮಹಿಳಾ ರಾಜಕಾರಣ ಗ್ಯಾರಂಟಿ ಅಡ್ಡದಾರಿ ಮಾತು. ಮೊನ್ನೆ ಕುಮಾರಸ್ವಾಮಿ ಆಡಿದ ಮಾತಿಗೆ ಕೆರಳಿದ DK ಶಿವಕುಮಾರ್ ಪ್ರತಿಭಟನೆಗೆ ಕರೆ ಕೊಟ್ಟಿದ್ದು. ಆ ಎರಡನ್ನೂ ಒಮ್ಮೆ ನೋಡಿ. ಇವತ್ತು ಸರ್ಕಾರ ಕಳೆದ ಚುನಾವಣೆಯಲ್ಲಿ 5 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿ ನನ್ನ ಹಳ್ಳಿಯ ತಾಯಂದಿರು ಸ್ವಲ್ಪ ದಾರಿ ತಪ್ಪಿದ್ದಾರೆ. ಅವರ ಬದುಕೇನಾಗುತ್ತೆ ಅನ್ನೋದನ್ನ ಯೋಚನೆ ಮಾಡಬೇಕಾಗಿದೆ. ನಿಮ್ಮ ಕುಟುಂಬದ ಬದುಕೇನಾಗಬೇಕು ಯೋಚನೆ ಮಾಡಬೇಕಾಗಿದೆ. ನಾನು ಪ್ರತಿಯೊಂದು ನಮ್ಮ ಎಲ್ಲಾ ಮಹಿಳಾ ಸಂಘಟನೆಗಳಿಗೆ ಪಕ್ಷ ಭೇದವನ್ನು ಮರೆತು ನಮ್ಮ ತಾಯಂದಿರಿಗೆ, ನನ್ನ ಅಕ್ಕದಿರಿಗೆ ನಿಮ್ಮ ಗೌರವ, ನಿಮ್ಮ ಸ್ವಾಭಿಮಾನವನ್ನ ಉಳಿಸ್ಕೊಳ್ಬೇಕು. ಈ ರೀತಿ ಹಗುರವಾಗಿ ಹೆಣ್ಣು ಕುಲಕ್ಕೆ ಮಾತಾಡೋ ವಿರುದ್ಧ ಹೋರಾಟವನ್ನು ಮಾಡಲೇಬೇಕು. ಕುಮಾರಸ್ವಾಮಿ ವಿರುದ್ಧ ಬೀದಿಗಿಳಿದು ಹೋರಾಡಿ ಅನ್ನುತ್ತಲೇ ಮಾಜಿ ಪ್ರಧಾನಿ ದೇವೇಗೌಡರಿಗೆ ಅದರ ಮೊದಲ ಬಿಸಿ ತಟ್ಟಿತ್ತು. ತುಮಕೂರಿನ ಕುಂಚಟಿಗರ ಸಭಾಭವನದಲ್ಲಿ ವಿ ಸೋಮಣ್ಣ ಪರ ಸಭೆ ಮಾಡುವಾಗ ಕಾಂಗ್ರೆಸ್ ಘಟಕದ ಮಹಿಳೆಯರು ಪ್ರತಿಭಟನೆ ಮಾಡಿದ್ರು. ಆಗ ಅಲ್ಲಿ ಆಗಿದ್ದೇ ಬೇರೆ. ಪ್ರತಿಭಟನೆ ಮಾಡಲು ಬಂದ ಕಾಂಗ್ರೆಸ್ ಮಹಿಳಾ ಕಾರ್ಯಕರ್ತೆಯರನ್ನ ಬಿಜೆಪಿ ದಳದ ಮಹಿಳಾ ಕಾರ್ಯಕರ್ತೆಯರು ತಡೆದರು. ಆಗ ಎರಡೂ ಪಕ್ಷಗಳ ಮಹಿಳೆಯರ ನಡುವೆ ದೊಡ್ಡ ಜಗಳವೇ ಆಗಿ ಹೋಯಿತು. ಪೊಲೀಸರು ಕಕ್ಕಾಬಿಕ್ಕಿ ಆದರು, ನಾಯಕರು ತಬ್ಬಿಬ್ಬಾದರು. ಈ ರೀತಿ ಕಳಿಸೋವಂಥದ್ದು ಕಾಂಗ್ರೆಸ್ನ ಸಂಸ್ಕೃತಿ. ಎಲ್ಲರಿಗೂ ಕೂಡ ಇದು ಖಂಡನೆ ಮಾಡೋವಂಥದ್ದು. ಅವ್ರಿಗೇನಾರ ತಾಕತ್ತಿದ್ರೆ ಎಲೆಕ್ಷನ್ ಮಾಡಬೇಕು. ಇಲ್ಲಿ ಕಳಿಸಿ ಯಾರೋ ಶಿಖಂಡಿಗಳ ಥರ ಇವರು ಯಾರನ್ನೋ ಕಳಿಸಿ ಇವರು ನೇರವಾಗಿ ಬರಬೇಕಿತ್ತು. ಅವರು ಹಿಂದೆ ನಿಂತ್ಕೊಂಡು ಇವರು ಕಳಿಸಿ ಯಾರನ್ನೋ ಕಳಿಸಿ ಇಲ್ಲಿ ದೇವೇಗೌಡರ ಮೇಲೆ ಏನು ಮಾಡೋಕ್ಕೆ ಬಂದಿರೋ ಇದು ನಾವು SP ಅವರಿಗೆ ಮಾತಾಡಿ ಖಂಡಿಸ್ತೀವಿ ಇವತ್ತು. ಇದು ಇಷ್ಟಕ್ಕೆ ನಿಲ್ಲಲಿಲ್ಲ. ಗಲಾಟೆಯಲ್ಲಿ ತಮ್ಮ ಮೇಲೆ ಆದ ಹಲ್ಲೆ ವಿರುದ್ಧ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ ಕಾಂಗ್ರೆಸ್ ಮಹಿಳಾ ಕಾರ್ಯಕರ್ತರು. ಗಲಾಟೆ ವೇಳೆ ಎಳೆದಾಡಿ ಹಲ್ಲೆ ಮಾಡಿದ್ದಾರೆಂದು ಕಾಂಗ್ರೆಸ್ ಕಾರ್ಯಕರ್ತರು ಆರೋಪ ಮಾಡಿದ್ದಾರೆ. ಹೆಣ್ಮಕ್ಳ ಬಗ್ಗೆ ಕೆಟ್ಟದಾಗ ಮಾತಾಡ್ತಾರಲ್ಲ, ಅದನ್ನು ಕೇಳೋಣ. ನಿಮ್ಮ ಮಗ ಈ ಥರ ಮಾತಾಡ್ತಾ ಇದ್ದಾರೆ, ಇದಕ್ಕೇನು ಕೇಳ್ತೀರ ಅಂತ ಕೇಳೋಕ್ಕೆ ಅಂತ ಹೋದಾಗ ಒಬ್ಬ ಪ್ರಧಾನಿಯವರು, ನಮ್ಮ ಮಾಜಿ ಪ್ರಧಾನಿಯವರು ಹೆಣ್ಮಕ್ಳನ್ನ ಆ ಥರ ಎಲ್ಲ ಮಾಡಿ ಎಳ್ದಾಡಿ ನೋಡಿ ಮೂಗಿಂದು ಪ್ರಾಬ್ಲಮ್ ಆಗಿದೆ. ಅವ್ನು ಯಾರು ಇನ್ನೂ ಹೇಳ್ತಾರೆ BJP ಕಾರ್ಯಕರ್ತರು ಗೂಂಡಾಗಿರಿ ಥರ ರಚನೆ ಮಾಡಿದ್ದಾರೆ. ನನ್ನ ಈ ಪೂರ್ತಿ ಪಾರ್ಸೆಲ್ಲ ಎಳೆದು ನೋಡಿ ಕಿವಿದು ಇದನ್ನು ಮಾಡಿ ಮೂಗಿಂದು ಹೋಗಿ ಎಲ್ಲ ಪ್ರಾಬ್ಲಮ್ ತುಂಬ ಸಮಸ್ಯೆ ಮಾಡಿದ್ರು. ಇದು ಯಾವ ರೀತಿ ರಾಜಕೀಯ? ಇದು ಯಾವ ಥರ ರಾಜಕಾರಣ? ಗೂಂಡ ರಾಜಕಾರಣ ಇದು BJP ಅವ್ರದ್ದು. ಏನಂದರೆ ಇವರು ತುಳಿತೀನಿ ಅಂತ ಕೇಳ್ತಾ ಇದ್ದಾರೆ. ಅಕಸ್ಮಾತ್ ನಾನು ತುಳಿಬೋದು, ನನಗೆ ಕೊಲೆ ಮಾಡ್ಬೋದು, ಅವರು ಇನ್ನೇನ ನನಗೆ ಬೆದರಿಸ್ಬೋದು. ಹೌದು, ಜೆಂಟ್ಸ್ ಎಲ್ಲ ವಿಡಿಯೋದಲ್ಲಿ ಇದೆ, ಕ್ಲಿಪ್ಪಲ್ಲಿ ಇದೆ ನೋಡಿ. ನನಗೆ ಅದು ಹೆಸರುಗಳು ಗೊತ್ತಿಲ್ಲ, ಯಾಕೆಂದರೆ BJP ಯಾರ್ಯಾರು ಕಾರ್ಯಕರ್ತರು ನನಗೆ ಗೊತ್ತಿಲ್ಲ, ದಳದವ್ರು ಯಾರು ಕಾರ್ಯಕರ್ತ ಅಂತ ಗೊತ್ತಿಲ್ಲ. ನಾನು ತುಳಿತೀನಿ, ತುಳಿದಾಕ್ರಿ ಅವಳನ್ನ ಅಂತ ಕೇಳ್ತಾ ಇದ್ದಾರೆ. ಕೆಟ್ಟ ಅವಾಚ್ಯ ಶಬ್ದಗಳಿಂದ ಮಾಡ್ತಾ ಇದ್ದಾರೆ. ನೀವು ಎಷ್ಟು ಒಳ್ಳೆ ಸಂಸ್ಕೃತಿಯಿಂದ ಬಂದಿದ್ದೀರಾ, ಮಗನಿಗೆ ಯಾಕೆ ಈ ಥರ ನೀವು ಸಂಸ್ಕೃತಿ ಕಳಿಸಿದ್ದೀರಾ, ದಯವಿಟ್ಟು ಅವರಿಗೆ ಒಂದು ಬುದ್ಧಿವಾದ ಹೇಳಿ ಅಂತ ನಾವು ಕೇಳೋಕ್ಕೆ ಅಂತ ಹೋದಾಗ ಅವರು ನಮಗೆ ಕೈ ಜುಟ್ಟು ಎಲ್ಲ ತುಂಬ ಹಲ್ಲೆ ಮಾಡಿ ಪ್ರಾಣ ಹೋಗೋ ಥರ ನಮಗೆ ಮಾಡಿದ್ದಾರೆ. ಆದ್ದರಿಂದ ನಮಗೆ ದಯವಿಟ್ಟು ಈ ಪ್ರತಿಭಟನೆ ನಾವು ನಿಲ್ಲಿಸಲ್ಲ, ಇದು ಕಂಟಿನ್ಯೂ ಮಾಡೇ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಕುಮಾರಸ್ವಾಮಿಯವರು ಬಂದು ಎಲ್ಲ ಹೆಣ್ಮಕ್ಳು ಮುಂದೆ ಕ್ಷಮೆ ಕೇಳಲೇಬೇಕು. ಇದುವರೆಗೂ ನಾವು ಹೋರಾಟ ಬಿಡಲ್ಲ ಅಂತ. ನೀವು ಎಷ್ಟು ಯಾಕೆಂದರೆ ಕುಮಾರಸ್ವಾಮಿ ಅವ್ರಿಗೆ ಹೆಣ್ಮಕ್ಳಿಲ್ವಾ, ತಾಯಿ ಹೆಣ್ಮಗು ಅಲ್ವಾ, ಹೆಂಡತಿಗೂ ಹೆಣ್ಮಗು ಅಲ್ಲ, ಅಕ್ಕ ತಂಗಿದ್ರು ಹೆಣ್ಮಕ್ಳಲ್ಲ, ಅವರೆಲ್ಲ ಅಡ್ದಾರಿಲಿ ಇದ್ದಾರೆ. ಅಂದರೆ ನಾವು ಒಬ್ಬರೇ ಅಡ್ದಾರಿ, ಅವ್ರ ಫ್ಯಾಮಿಲಿ ಮಾತ್ರ ಕರೆಕ್ಟಾಗಿದೆಯಾ? ಇದು ಯಾಕೋ ನನಗೆ ಸರಿ ಕಾಣಲ್ಲ. ಇನ್ನು ಕುಮಾರಸ್ವಾಮಿ ನಿನ್ನೆಯೇ ಈ ಬಗ್ಗೆ ವಿಷಾದ ವ್ಯಕ್ತಪಡಿಸಿದ್ದಾರೆ. ಅದಕ್ಕೂ ಟಾಂಗ್ ಕೊಟ್ಟಿದ್ದಾರೆ ಮಹಿಳೆಯರು. ನನ್ನ ಹೇಳಿಕೆ ಪಾಪ ಕಾಂಗ್ರೆಸ್ನ ಮಹಿಳಾ ಪದಾಧಿಕಾರಿಗಳಿಗೆ ಆ ನೋವನ್ನು ತಡ್ಕೊಳ್ಳೋಕ್ಕಾಗದೇ ಇರೋ ಅಂತ ನನ್ನ ಹೇಳಿಕೆ, ಪಾಪ ಅವ್ರ
ದುಃಖಕ್ಕೆ ಒಳಗಾಗಿರ್ತಕ್ಕಂಥದ್ದೇನಿದೆ, ನಾನು ಈಗಲೂ ಆ ರೀತಿ ಯಾರಿಗಾದ್ರೂ ದುಃಖಕ್ಕೆ ಒಳಗಾಗ್ತಕ್ಕಂಥ ಸನ್ನಿವೇಶ ತಂದಿದ್ದೀನಿ ಅನ್ನೋದು ನಿಮ್ಮಲ್ಲಿದ್ದರೆ ನಾನು ಈಗಲೂ ವಿಷಾದ ವ್ಯಕ್ತಪಡಿಸ್ತೀನಿ. ವಿಷಾದ ವ್ಯಕ್ತಪಡಿಸಿದ್ದಾರೆ, ಆದರೆ ಯಾವ ರೀತಿ ಸರ್? ಕಾಂಗ್ರೆಸ್ನವರು ಹೆಣ್ಮಕ್ಳಿಗೆ 100 ರೂಪಾಯಿ 200 ರೂಪಾಯಿ 300 ರೂಪಾಯಿ ಕೊಟ್ಬಿಟ್ಟು ಹೆಣ್ಮಕ್ಳನ್ನ ಕರೆಸ್ಬಿಟ್ಟು ಪ್ರತಿಭಟನೆ ಮಾಡಿಸ್ತಿದ್ದಾರೆ ಅಂತ ಹೇಳ್ತಾರೆ. 100 ರೂಪಾಯಿ 200 ರೂಪಾಯಿ 300 ರೂಪಾಯಿಗೆ ಹೆಣ್ಮಕ್ಳು ಬಂದು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಸರ್. ಇವತ್ತು ಕೊಟ್ಟಿರುವಂಥ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಅಥವಾ ಬೇರೆ ರೀತಿಯ ಯೋಜನೆಗಳಾಗಿರ್ಬೋದು, ಹೆಣ್ಮಕ್ಳಿಗೆ ಎಷ್ಟು ಅನುಕೂಲ ಆಗಿದೆ. 3 ಜನಕ್ಕೂ ಕೂಡ ಅಲ್ಲೇ ಮಾಡಿಸಿದ್ದಾರೆ ಅವ್ರ ಹೆಣ್ಮಕ್ಳನ್ನ ಬಿಟ್ಟು. ಈಗ ಅವ್ರ ಹೆಣ್ಮಕ್ಳು ಬೇರೆ ಅಲ್ಲ, ನಮ್ಮ ಹೆಣ್ಮಕ್ಳು ಬೇರೆ ಅಲ್ಲ. ಈಗ BJPಲಿ ಇರೋರು ಹೆಣ್ಮಕ್ಳೇ, JDS ಕಾರ್ಯಕರ್ತೆಯರು ಹೆಣ್ಮಕ್ಳೇ, ನಾವು ಹೆಣ್ಮಕ್ಳೇನೆ. ಮಹಿಳೆಯರ ಮೇಲೆ ಎತ್ಕಟ್ಟೋ ಅಂಥ ಕೆಲಸವನ್ನು ಇವ್ರು ಎಂತಕ್ಕೆ ಮಾಡಬೇಕು? ನಮ್ಮ ಪ್ರಶ್ನೆ ಇದೇನೆ. ಮಹಿಳೆಯರನ್ನ ಎತ್ಕಟ್ತಾ ಇದ್ದಾರೆ ಇವತ್ತು BJPಯವರಾಗಲಿ ಅಥವಾ JDSನವರಾಗಲಿ. ಇವತ್ತು ಅವರು ಹೋಗಿದ್ದು ನ್ಯಾಯವನ್ನು ಕೇಳಲಿಕ್ಕೋಸ್ಕರ ದೇವೇಗೌಡರ ಹತ್ರ. ಮಹಿಳೆಯರಿಗೆ ಆಗ್ತಿರುವಂಥ ಒಂದು ದೌರ್ಜನ್ಯ ಏನಿದೆ, ಅವ್ರ ಮೇಲೆ ಹೇಳ್ತಿರುವಂತಹ ಅವಹೇಳನಕಾರಿ ಹೇಳಿಕೆ ಏನಿದೆ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಅಲ್ಲೋಗಿ ಕೇಳಿದಾಗ ದೇವೇಗೌಡರು ಅಲ್ಲಿ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಕೂತಿದ್ರ? ಹೆಣ್ಮಕ್ಳಿಗೆ ಅಲ್ಲೇ ಮಾಡಬೇಕಾದ್ರೆ ಇಲ್ಲಮ್ಮ ಅವರು ಮಹಿಳೆಯರೇ, ಏನು ಮಾತನಾಡ್ಲಿಕ್ಕೆ ಬಂದಿದ್ದಾರೋ ಮಾತನಾಡ್ಲಿಕ್ಕೆ ಬಿಡಿ ಅಂತ ದೇವೇಗೌಡರು ಕೇಳ್ಬೋದಿತ್ತಲ್ವಾ ಸರ್? ಈ ಮಧ್ಯೆ ಕುಮಾರಸ್ವಾಮಿ ಹೇಳಿಕೆಗೆ ಸಚಿವ MB ಪಾಟೀಲ್ ತಿರುಗೇಟು ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಅವರೇ ದಾರಿ ತಪ್ಪಿದ್ದಾರೆ ಬಿಜೆಪಿಯವ್ರ ಜೊತೆ ಹೋಗಿ. ಕುಮಾರಸ್ವಾಮಿ ಅವರು ಸ್ವತಃ ದಾರಿ ತಪ್ಪಿದ್ದಾರೆ. ಬಿಜೆಪಿಯವ್ರ ಜೊತೆ ಹೋಗಿ ದಾರಿ ತಪ್ಪಿ ಈಗ ದಾರಿ ತಪ್ಪುವಂತ ಮಾತುಗಳನ್ನು ಮಾತಾಡ್ತಾ ಇದ್ದಾರೆ. ಕುಮಾರಸ್ವಾಮಿ ಹೇಳಿಕೆಯನ್ನ ತಿರುಚಿದ್ದಾರೆ ಅನ್ನೋದು ಮಾಜಿ ಪ್ರಧಾನಿ ದೇವೇಗೌಡರ ಅಭಿಪ್ರಾಯ. ಅವರು ಯಾವ ಕಾಂಟೆಕ್ಸ್ಟ್ ಅಲ್ಲಿ ಹೇಳಿದ್ರು ಅದು ತಿರುಚಿ ಬರೆದಿದ್ದಾರೆ. ಆದರೆ ಕ್ಷಮೆ ಕೇಳಿದರು, ಅವರು ಬೇಷರತ್ತು ಕ್ಷಮೆ ಕೇಳಿದ್ದಾರೆ. ಅದಕ್ಕಿಂತ ಇನ್ನೇನು ಯಾವ ಮನುಷ್ಯ ಮಾಡಲಿಕ್ಕಾಗಲ್ಲ. ಎಲ್ಲ ಬೆಳವಣಿಗೆಗಳ ಮಧ್ಯೆ ಮೈತ್ರಿ ಸಭೆಗೆ ಕಾಂಗ್ರೆಸ್ ಕಾರ್ಯಕರ್ತೆಯರು ನುಗ್ಗಿದ್ದನ್ನ ಖಂಡಿಸಿ ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರಿಂದ ಪ್ರತಿಭಟನೆ ನಡೆಯಿತು. ತುಮಕೂರು ಜಿಲ್ಲಾಧಿಕಾರಿ ಕಚೇರಿ ಬಳಿ ಪ್ರತಿಭಟನೆ ನಡೆಯಿತು. ಆರೋಪಿಗಳ ವಿರುದ್ಧ ಜಾಮೀನು ರಹಿತ ಪ್ರಕರಣ ದಾಖಲಿಸುವಂತೆ ಒತ್ತಾಯಿಸಿ ಚುನಾವಣಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಗ್ಯಾರಂಟಿಗಳ ಸುತ್ತಲೂ ಕೂಡ ಒಂದಿಷ್ಟು ಚರ್ಚೆ ನಡೆದಿತ್ತು. ಗ್ಯಾರಂಟಿಯಿಂದಾಗಿ ಯಾವ ಸ್ವರೂಪದಲ್ಲಿ ಹೆಣ್ಮಕ್ಳು ದಾರಿ ತಪ್ಪಿದ್ದಾರೆ ಅನ್ನುವಂತಹದ್ರವರೆಗೂ ಕೂಡ ಮಾತು ಬೆಳೆದಿರುವಂಥದ್ದು. ಅದಾದ ನಂತರ ಕುಮಾರಸ್ವಾಮಿ ಅವರು ವಿಷಾದ ವ್ಯಕ್ತಪಡಿಸಿದ್ರು ನಿಜ. ಆದರೆ ಕಾಂಗ್ರೆಸ್ ಕಾರ್ಯಕರ್ತೆಯರಿಗೆ, ಮಹಿಳಾ ಕಾರ್ಯಕರ್ತೆಯರಿಗೆ ಈಗಾಗಲೇ DK ಶಿವಕುಮಾರ್ ಅವರು ಒಂದು ಕರೆಯನ್ನು ಕೊಟ್ಟಿದ್ದಾರೆ. ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನು ಮಾಡಬೇಕು ಅಂತೇಳಿ. ದೇವೇಗೌಡರು ತುಮಕೂರಿನಲ್ಲಿ ನಡೆಸಿದಂತಹ ಕಾರ್ಯಕ್ರಮದಲ್ಲಿ ಆ ವೇದಿಕೆಗೂ ಕೂಡ ಕಾಂಗ್ರೆಸ್ನ ಕಾರ್ಯಕರ್ತೆಯರು ನುಗ್ಗಬೇಕಾದಂಥ ಅವಶ್ಯಕತೆ ಇತ್ತಾ ಅನ್ನುವಂಥ ಪ್ರಶ್ನೆಯೂ ಕೂಡ ಇಲ್ಲಿ ಮೂಲಭೂತವಾಗಿರುವಂಥ. ಯಾಕಂದರೆ ಯಾವುದೇ ರಾಜಕೀಯ ಪಕ್ಷ ತನ್ನ ಎದುರಾಳಿ ರಾಜಕೀಯ ಪಕ್ಷದ ವೇದಿಕೆಗೆ ಹೋಗಿ ಪ್ರತಿಭಟನೆ ನಡೆಸುವಂಥದ್ದು ಮಾಡ್ತಾರೆ ಅಂತ ಹೇಳಿ ಆದರೆ ಅದು ಹೊಡಿಬಡಿ ರಾಜಕೀಯಕ್ಕೆ ಕೊಡುವಂತಹ ಮುಕ್ತ ಆಹ್ವಾನದ ರೀತಿಯಲ್ಲೂ ಕೂಡ ಇದ್ದೇ ಇರುತ್ತೆ. ನಂತರ ಆಗುವಂತಹ ಬೆಳವಣಿಗೆಗಳೇ ಹಾಗಾದರೆ ಯಾರು ಜವಾಬ್ದಾರರು ಅನ್ನೋದ್ರ ಬಗ್ಗೆ ಕೂಡ ಮಾತನಾಡಲೇಬೇಕಾಗಿತ್ತು. ನಮ್ಮ ಜೊತೆ ಹಸಿರು ಕೂಡ ಜಾಯ್ನ್ ಆಗಿದ್ದಾರೆ. ಭಾರತೀಯ ಜನತಾ ಪಕ್ಷದ ರಾಜ್ಯ ವಕ್ತಾರರಾಗಿರುವ MG ಮಹೇಶ್ ಅವರೊಂದಿಗೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಹಾಗೆಯೇ JDSನ ವಕ್ತಾರರು ಮತ್ತು ಹಿರಿಯ ನಾಯಕರಾಗಿರುವಂತಹ ಗಂಗಾಧರ ಮೂರ್ತಿ ಅವರೊಂದಿಗೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಕಾಂಗ್ರೆಸ್ನ ವಿಧಾನ ಪರಿಷತ್ ಸದಸ್ಯರು ಹಾಗೂ ಮುಖ್ಯ ವಕ್ತಾರರಾಗಿರುವಂತಹ ನಾಗರಾಜ್ ಯಾದವ್ ಅವರೊಂದಿಗೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ನಾಗರಾಜ್ ಯಾದವ್ ಅವರು ಇವತ್ತು ನಿಮ್ಮಿಂದನೇ ಆರಂಭಿಸ್ತೀನಿ. ಯಾಕಂದರೆ ಈಗ ಕುಮಾರಸ್ವಾಮಿ ಅವರು ಒಂದು ಮಾತನ್ನು ಹೇಳಿದರು. ಕುಮಾರಸ್ವಾಮಿ ಅವರು ಹೇಳಿದ ಮಾತಿಗೆ ಕೊನೆಗೆ ವಿಷಾದ ವ್ಯಕ್ತಪಡಿಸಿದರು. ಇವೆಲ್ಲವೂ ಕೂಡ ನಡೀತು. ಒಂದು ಹಂತವರೆಗೆ ಪ್ರತಿಕ್ರಿಯೆಗಳು ಬಂದವು, ಆರೋಪ ಪ್ರತ್ಯಾರೋಪ ಆಯಿತು, ಪ್ರತಿಭಟನೆಗೆ ಕರೆ ಕೊಟ್ರಿ, ಸರ್ಕಲ್ಗಳಲ್ಲಿ ನಿಂತು ಕುಮಾರಸ್ವಾಮಿಯವರ ಫೋಟೋಗಳಿಗೆ ಪೊರಕೆಯಲ್ಲಿ ಹೊಡೆಯೋದ್ರಿಂದ ಹಿಡಿದು ಅನೇಕ ಪ್ರತಿಭಟನೆ ಮಾಡಿದ್ದಾರೆ. ಆದರೆ ವೇದಿಕೆಗೆ ಹೋಗಬೇಕಾದ ಅವಶ್ಯಕತೆ ಏನಿತ್ತು ಅಂತೇಳಿ JDSನ ನಾಯಕರುಗಳಿದ್ದಂತಹ ವೇದಿಕೆಯಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತೆಯರನ್ನು ಕಳಿಸಬೇಕಾದಂಥ ಅವಶ್ಯಕತೆ ಏನಿತ್ತು ಕಾಂಗ್ರೆಸ್ ನಾಯಕರಿಗೆ? ಓಕೆ, ಈ ಪರಿಸ್ಥಿತಿ ಕಾರಣರಾದವರು ಯಾರು? ಒಬ್ಬ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, ನಂತರ ನಿಮ್ಮ ಥರ ಒಂದು ಹಂತದಲ್ಲಿರೋರಲ್ಲ. ಈ ರಾಜ್ಯಕ್ಕೆ 2 ಸಲ ಮುಖ್ಯಮಂತ್ರಿಯಾಗಿ BJP ಜೊತೆಲಿ ಸರ್ಕಾರ ಮಾಡಿ, ಕಾಂಗ್ರೆಸ್ ಜೊತೆಲಿ ಸರ್ಕಾರ ಮಾಡಿ, ಎಲ್ಲ ಐಡಿಯಾಲಜಿಗಳು ತಿಳ್ಕೊಂಡಿರ್ತಕ್ಕಂಥವ್ರು, ಪಂಚರತ್ನ ಯೋಜನೆಗಳನ್ನು ಕೊಡ್ತಕ್ಕಂಥವ್ರು, ಮಹಿಳೆಯರ ಗೌರವ ಕೂಡ ಅವರ ಚಿಹ್ನೆಯೇ ಮಹಿಳೆಯ ಚಿಹ್ನೆ ಇಟ್ಕೊಂಡಿರಬೇಕಾದ್ರೆ ಯಾಕೆ ಈ ರೀತಿಯಲ್ಲಿ ಅವಕಾಶ ಮಾಡಿಕೊಡ್ಬೇಕಾಗಿತ್ತು? ಯಾಕೆ ಆ ಥರ ಮಾತಾಡಬೇಕಾಗಿತ್ತು? ಟೀಕೆ ಟಿಪ್ಪಣಿ ಮಾಡಲಿಕ್ಕೆ ಕೂಡ ಒಂದು ರೀತಿ ಇರಬೇಕಲ್ಲ. ಹೆಣ್ಮಕ್ಳಿಗೆ ಅವ್ರಿಗೆ ಸ್ವಾಭಿಮಾನ ಇಲ್ವಾ? ಪ್ರಶ್ನೆ ಮಾಡ್ತಾರೆ. ಎಲ್ಲಿ ಪ್ರಶ್ನೆ ಮಾಡಿದ್ರು ಅವರು? ದೇವೇಗೌಡರ ಜಾಗದಲ್ಲೂ ಪ್ರಶ್ನೆ ಮಾಡಿದ್ದಾರೆ ಅವರು. ಕಾನೂನು ಯಾರೋ ಕೈ ತೊಗೊಂಡಿರಲ್ಲ, ಪ್ರೊಟೆಸ್ಟ್ ಮಾಡಲಿಕ್ಕೆ ಅಧಿಕಾರ ಇಲ್ಲ ಅವರಿಗೆ. ದೇವೇಗೌಡರ ಗಮನಕ್ಕೆ ತರಬೇಕಾಗ್ತದೆ. ನಿನ್ನ ಮಗ ಮಾಡ್ತಾ ಇರ್ತಕ್ಕಂಥ ಸರಿ ಇಲ್ಲ,
ನಿಮ್ಮ ಪಕ್ಷದ ಸಾರ್ವಜನಿಕ ಸಮಾರಂಭಗಳಲ್ಲಿ ಹೋಗಿ ನೀವು ಆ ಸಾರ್ವಜನಿಕ ವೇದಿಕೆಗೆ ಸಭಾ- ಹೋಗಿ ನೀವು ಮಾಡ್ಬೋದು. ಏನ್ ರಾಜಕೀಯ ಪಕ್ಷಗಳ ಸಮಾವೇಶಗಳಲ್ಲಿ ನೀವು ಅವ್ರು ಏನ್ ಹೋಗಿ ನೀವು ಅಲ್ಲಿ ಹೋಗಿ ಅವ್ರು ಏನ್ ವೇದಿಕೆ ಹತ್ತಬಹುದು. ಏನ್ ಮಾಡ್ಲಿಕ್ಕೆ ನಾಳೆ ದಿವಸ ಕಾಂಗ್ರೆಸ್ ನಾಯಕರುಗಳ ಸಮಾವೇಶಕ್ಕೆ ಹಿಂಗೆ JDS ನ ಕಾರ್ಯಕರ್ತರು ಬಿಜೆಪಿ ಕಾರ್ಯಕರ್ತರು ಬಂದ್ರೆ ನೀವೇನ್ ಮಾಡ್ತೀರಿ? ಹಳ್ಳಿ ಅರಾಜಕತೆ ಹೋಗುವಂತ ಪ್ರಯತ್ನಗಳಲ್ವಾ ಇದು? 5 ಗ್ಯಾರಂಟಿಗಳಿಂದ ಹಳ್ಳಿಯ ಹೆಣ್ಣು ಮಕ್ಕಳು ದಾರಿ ತಪ್ಪಿದ್ದಾರೆ ಅಂತ ಹೇಳ್ತಕ್ಕಂಥ ವಿಚಾರದಲ್ಲಿ ಅದಕ್ಕೆ ಸ್ವಾಭಿಮಾನಿ ಹೆಣ್ಣುಮಕ್ಕಳು ಹೋಗಿ ದೇವೇಗೌಡರ ಮುಂದೆ ಇದನ್ನು ಧ್ವನಿ ಎತ್ತಲಿಕ್ಕೆ ಹೋದಾಗ ಅವ್ರನ್ನ ಕರೆಸಿ ಮಾತಾಡಬೇಕಾಗಿತ್ತು. ದೇವೇಗೌಡರು ಯಾಕೆ ಬಡಿಲಿಕ್ಕೆ ಕಳಿಸ್ಬೇಕಾಯ್ತು? BJP ಕಾರ್ಯಕರ್ತರು ಯಾಕೆ ಕಾನೂನ ಪೊಲೀಸರು ಕ್ರಮ ಕೈಗೊಳ್ಳಿ, ನಿಮ್ಗೇನು ಕೆಲಸ ಆಯ್ತು ಬರಲಿಕ್ಕೆ ಅಂತ ಕೇಳಲಿ, ಯಾಕೆ ಹಿಡ್ಕೊಂಡು ಬಡಿಬೇಕಾಗಿತ್ತು? ಒಂದು ಕಡೆ ಹೆಣ್ಮಕ್ಳನ್ನ ದಾರಿ ತಪ್ಪಿದ್ದಾರೆ ಅಂತ ಹೇಳ್ತಕ್ಕಂಥ ಒಂದು ಅವಮಾನ ಮಾಡ್ತಕ್ಕಂಥದ್ದು, ಅವೇಳನ ಮಾಡ್ತಕ್ಕಂಥದ್ದು ಒಂದು ಕಡೆ ಆದರೆ, ಇನ್ನೊಂದು ಕಡೆ ನೀವು ಇನ್ನೊಂದು ಪಕ್ಷದ ಕಾರ್ಯಕರ್ತರನ್ನ ಎತ್ಕಟ್ಟಿ ಕಾನೂನ ಕೈಗೊಳ್ಳುತ್ತಲ್ಲಿ ಮಾಡ್ತಕ್ಕಂಥದ್ದು, ಅವ್ರನ್ನ ಹೊಡಿ ಬಡಿ ಮಾಡ್ತಕ್ಕಂಥ ಕೆಲಸಗಳು ಮಾಡ್ತಕ್ಕಂಥದ್ದು ಸರಿನಾ? ಇಸ್ ಇಟ್ ರೈಟ್? ಮಾಜಿ ಪ್ರಧಾನಿಗಳು ಕೂತಾರ ಹೇಳಬೇಕಾಯಿತು, ಆ ಹೆಣ್ಮಗುಗೆ ಏನಾದರೂ ಆಕ್ಷೇಪ ಇರೋದನ್ನ ಹತ್ರ ಬಂದು ಮಾತಾಡಲಿ ಅಂತ ಮಾತಾಡಬೇಕಾಯಿತು. ತಂದೆಯ ಸ್ಥಾನದಲ್ಲೋ ತಾತನ ಸ್ಥಾನದಲ್ಲೋ ಕೂತ್ಕೊಂಡು ಏನು ಮಾಡಿದ್ರು ಅವರು? ನೋಡ್ತಾ ಸುಮ್ಮನೆ ಕೂತ್ಕೊಂಡ್ರ? ಇದಕ್ಕೆ ಆನ್ಸರ್ ಕೊಡಬೇಕಾಗ್ತದೆ ರಾಜ್ಯದ ಮಹಿಳೆಯರಿಗೆ ಇವತ್ತಿನ ದಿವಸ. ಆ ಕಾರಣಕ್ಕೋಸ್ಕರ ನಾನು ಹೇಳ್ತಾ ಇರ್ತಕ್ಕಂಥದ್ದು, ಮಾಜಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥದ್ದು 5 ಗ್ಯಾರಂಟಿಗಳಿಗೆ ನಿಮ್ಗೆ ಹಸುವೆ ಇದ್ದರೆ, ಜನ ನೀವು ತಿರಸ್ಕಾರ ಮಾಡಿದ್ದೆ ಆದರೆ ಇವತ್ತು ಆ ಗ್ಯಾರಂಟಿಗಳ ಇಂಪ್ಲಿಮೆಂಟ್ ಮಾಡಿದ್ದೇವೆ. ಆ ಸ್ವಾಭಿಮಾನಿ ಹೆಣ್ಣುಮಕ್ಕಳು ಯಾವ ಗ್ಯಾರಂಟಿಗಳು ಪಡ್ಕೊಂಡಿದ್ದಾರೋ ಅವ್ರ ಬಗ್ಗೆ ನೀವು ಮಾತಾಡ್ತಾ ಇರ್ತಕ್ಕಂಥ ಪದಗಳನ್ನು ಅವರು ಸಹಿಸಲಿಕ್ಕೆ ಸಾಧ್ಯವೇ ಇಲ್ಲ. ಓಕೆ ಅದ್ರ ಗಂಗಾಧರ ಮೂರ್ತಿ ಅವರು ಯಾವ ಕಾರಣಕ್ಕಾಗಿ ಈ ರೀತಿಯಾದಂತಹ ಒಂದು ಈಗ ಅವ್ರು ಬಂದು ಪ್ರತಿಭಟನೆ ಮಾಡಿದ್ರು, ಅದಕ್ಕೆ ಹೊಡೆದು ಕಳಿಸ್ಬೇಕಂತ ಅವಶ್ಯಕತೆ ಇದೆಯಾ? ಇಲ್ಲ, ಒಂದು ತಿಳ್ಕೊಳ್ಳಿ, ಮಾನ್ಯ ಕುಮಾರಸ್ವಾಮಿಯವರು ಒಂದು ನಿನ್ನೆ ಇಲ್ಲ ಮೊನ್ನೆ ಒಂದು ಹೇಳಿಕೆ ಬಂದ ಮೇಲೆ ಅದಕ್ಕೆ ಒಂದಷ್ಟು ಪ್ರತಿಭಟನೆಗಳು ಪ್ರತಿರೋಧಗಳು ಬಂದಾಗ ಇಮಿಡಿಯೇಟಾಗಿ ಬೆಳಗ್ಗೆನೇ ಅವರು ಪ್ರೆಸ್ ಮೀಟ್ ಕರೆದು ಅದಕ್ಕೆ ಒಂದು ಯಾರಿಗಾದರೂ ತಾಯಂದಿರಿಗೆ ನೋವಾಗಿದ್ದರೆ ವಿಷಾದ ವ್ಯಕ್ತಪಡಿಸ್ತೀನಿ ಅಂತಲೂ ಹೇಳಿ, ಯಾವ ಅರ್ಥದಲ್ಲಿ ನಾನು ಹೇಳಿದ್ದೆ ಅದನ್ನು ರಾಜಕೀಯವಾಗಿ ತಿರುಗಿಸ್ತಾ ಇರ್ತಕ್ಕಂಥ ನಾಯಕರುಗಳಿಗೂ ಆನ್ಸರ್ ಕೊಟ್ಟು ಅಲ್ಲಿಗೆ ಸಮಾಪ್ತಿ ಮಾಡಿದಂಥ ಸಂದರ್ಭದಲ್ಲೂ ಕೂಡ ಮಾನ್ಯ DK ಶಿವಕುಮಾರ್ ಅವರು ರಾಜಕೀಯ ಚುನಾವಣೆ ನಡೀತಾ ಇರ್ತಕ್ಕ ಸಂದರ್ಭದಲ್ಲಿ ರಾಜಕೀಯ ಹೇಳಿಕೆಗಳನ್ನು ಕೊಡೋ ಸಂದರ್ಭದಲ್ಲಿ ಏನಂತೆ ಪ್ರೆಸ್ ಮೀಟ್ ಮಾಡಿ ಹೇಳಿದ್ರು DK ಶಿವಕುಮಾರ್ ಅವರು, ರಾಜ್ಯಾದ್ಯಂತ ಕುಮಾರಸ್ವಾಮಿ ವಿರುದ್ಧ ಮಹಿಳೆಯರೆಲ್ಲರೂ ಪ್ರತಿಭಟನೆ ಮಾಡಬೇಕು ಮಾಡಿ. ಆದರೆ ನೀವು ಎಲ್ಲಿ ಮಾಡಬೇಕು? ನಿಮ್ಮ ಪ್ರತಿಭಟನೆ ಎಲ್ಲಿ ವ್ಯಕ್ತಪಡಿಸ್ಬೇಕು? ಆಯಿತು, ಕುಮಾರಸ್ವಾಮಿ ಅವ್ರು ಬಂದಿದ್ದ ಸಭೆಗೆ ಏನಾದರೂ ಮಾಡಿದ್ರಾ? ಅಲ್ಲಿ ಮಾಡಿದ್ರು ಅಟ್ಲೀಸ್ಟ್ ಒಪ್ಕೊಬೋದಿದ್ದೀರಪ್ಪ, ಕುಮಾರಸ್ವಾಮಿ ಅವ್ರ ಮೇಲೆ ಕೋಪ ಇದೆ. ದೇವೇಗೌಡರು ಏನು ಮಾಡಿದ್ರು? ನೀವು ದೇವೇಗೌಡರ ಹತ್ರ ಹೋಗಿ ಆ ಸಭೆಯಲ್ಲಿ ನೀವು ಹೆಣ್ಮಕ್ಳನ್ನ ಕಳಿಸಿ ಪ್ರತಿಭಟನೆ ಮಾಡೋ ಅವಶ್ಯಕತೆ ಏನಿತ್ತು? ಮಾಡ್ಬೋದಾ ಆ ಥರ? ದೇವೇಗೌಡರಿಗೆ ಏನು ಪಾತ್ರ ಇತ್ತು ಇದರಲ್ಲಿ? ಆಯಿತು, ಮಾನ್ಯ DK ಶಿವಕುಮಾರ್ ಅವರು ಕುಮಾರಸ್ವಾಮಿಯವರಿಗೆ ಮಾತಾಡಿದ ಭಾಷಣದ ರಭಸದಲ್ಲಿ ಮಾತಾಡ್ತಕ್ಕಂಥ ಒಂದು ಪದ ವ್ಯತ್ಯಾಸ ಆಗಿದೆ ಅಂತ ಅಂದ್ಕೊಂಡು ನೀವು ನಿಮ್ಮ ಇತಿಹಾಸದಲ್ಲಿ ಏನೇನು ಮಾತಾಡ್ಕೊಂಬಂದಿದ್ದೀರಿ ನೋಡಿದ್ದೀರಾ? ಒಂದೇ ಒಂದು ಉದಾಹರಣೆ, ಮೊನ್ನೆಯಿಂದ ಟ್ರೋಲ್ ಆಗ್ತಿದೆ. ವೀಕೆಂಡ್ ವಿತ್ ರಮೇಶಲ್ಲಿ ನೀವೊಂದು ಸ್ಟೇಟ್ಮೆಂಟ್ ಮಾಡ್ತೀರಿ, ಎದುರುಗಡೆ ತಮ್ಮ ಸ್ವಂತ ತಾಯಿಯನ್ನು ಕೂಡಿಸ್ಕೊಂಡು, ಸ್ವಂತ ಹೆಂಡತಿಯನ್ನು ಕೂಡಿಸ್ಕೊಂಡು, ಸ್ನೇಹಿತರು ಕೂಡಿಸ್ಕೊಂಡು ಒಂದು ಸ್ಟೇಟ್ಮೆಂಟ್ ಮಾಡ್ತೀರಿ. ಏನಂತ ಮಾಡ್ತೀರಿ ನೀವು? ತಾಯಿಯಾದರೂ ಸರಿ, ಹೆಂಡತಿಯಾದರೂ ಸರಿ, ಮಗಳಾದರೂ ಸರಿ, ಯೌವನದಲ್ಲಿದ್ದರೆ ಅವರ ಮೇಲೆ ಒಂದು ಕಣ್ಣಿಟ್ಟಿರಬೇಕು ಒಳಗೆ ಹೋಗಿ ಬರೋದವರೆಗೂ. ಏನರ್ಥ ಅದು? ನಿನಗೆ ತಾಯಿ ಯೌವನ ವ್ಯವಸ್ಥೆಯಲ್ಲಿ ಹೆಂಗೆ ಕಾಣ್ತಾಳೆ? ನಿನ್ನ ಭಾಷೆ ಸಂಸ್ಕಾರ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ತನ್ನ ತಾಯಿನೇ ಕೂಡಿಸ್ಕೊಂಡು ಈ ಭಾಷಣ ಮಾತಾಡ್ತಾರೆ. ಆ ಹೆಣ್ಮಕ್ಳ ಬಗ್ಗೆ ನಿನಗಿರೋ ಗೌರವ ಏನು? ನೀನು ಇನ್ನೊಬ್ಬರ ಬಗ್ಗೆ ಮಾತಾಡುವಾಗ ನೀವೇನಿದ್ದೀರಿ ಅಂತ ತಿಳ್ಕೊಬೇಕಲ್ಲ. ಅದೇ ರೀತಿ ನೀವು ಇಡೀ ರಾಜ್ಯದ ಪಕ್ಷದ ಹೆಣ್ಮಕ್ಳನ್ನ ನೀವು ಪ್ರತಿಭಟನೆಗೆ ದೂಡಿಸಿದ್ರೆ ಆಯ್ತಪ್ಪ, ಒಂದು ಸಿಂಪಲ್, ನಾನು ಅಕಸ್ಮಾತ್ ಕುಮಾರಸ್ವಾಮಿ ಅವರು ಮಾತಾಡಿದ್ದು ತಪ್ಪೇ ಅನ್ನೋದಾಗಿದ್ರೆ, ಅವ್ರು ಹೇಳಿದ ಮಾತು ತಾಯಂದಿರು ದಾರಿ ತಪ್ಪಿದ್ದಾರೆ ಅಂತ ಹೇಳಿದರೆ ಅವರು ಹೇಳ್ತಿದ್ರು ರಾಜ್ಯದ ಹೆಣ್ಮಕ್ಳೆಲ್ಲ ದಾರಿ ತಪ್ಪಿದ್ದಾರೆ ಅಂತ ಹೇಳ್ಬೋದಿತ್ತು. ಆದರೆ ಹೇಳಿಲ್ಲ, ತಾಯಂದಿರು ಅಂತ ಬಳಸಿದ್ದಾರೆ. ಅದರಲ್ಲಿ ಏನು ನಿಮಗೆ ತಪ್ಪು ಕಾಣಿಸ್ತು? ಅಕಸ್ಮಾತ್ ಪ್ರತಿಭಟನೆ ಮಾಡಬೇಕು ಯಾರಿಗಾನ ನೋವಾಗಿದ್ದಿದ್ರೆ ಈ ರಾಜ್ಯದ ರೈತ ಮಹಿಳೆಯರು, ಹೆಣ್ಮಕ್ಳು, ಈ ಫಲಾನುಭವಿಗಳು ಸಿಕ್ಕಿದೆಯೋ ಇಲ್ಲೋ ಗೊತ್ತಿಲ್ಲ, ಅವರು ಪ್ರತಿಭಟನೆ ಮಾಡಬೇಕಿತ್ತು. ಕುಮಾರಸ್ವಾಮಿ ಅವರೇ ನೀವು ಮಾತಾಡಿದ್ದು ಸರಿ ಇಲ್ಲ ಅಂತ. ಮಾಡ್ತಾ ಇರೋದು ಯಾರು ಪ್ರತಿಭಟನೆ? ನಿಮ್ಮ ಕಾಂಗ್ರೆಸ್ಸಿನ ಪ್ರಚೋದಿತ ನಾಯಕಿ ಮಣಿಗಳು. ವ್ಯತ್ಯಾಸ ಇರುತ್ತಾ? JDS ಹೆಣ್ಮಕ್ಳು, ಕಾಂಗ್ರೆಸ್ ಹೆಣ್ಮಕ್ಳು, BJP ಹೆಣ್ಮಕ್ಳು ಅಂತ ವ್ಯತ್ಯಾಸ ಇರುತ್ತಾ? ಯಾರಾದ್ರೂ ರಾಜ್ಯದಲ್ಲಿ ಗ್ಯಾರಂಟಿ ತಗೊಂಡಿರ್ತಕ್ಕಂಥ ಹೆಣ್ಮಕ್ಳು ಕುಮಾರಸ್ವಾಮಿ ಅವರು ಹೇಳಿರೋದು ಸರಿಯಲ್ಲ ಅಂತ ಪ್ರತಿಭಟನೆ ಮಾಡಿದ್ರೆ ನಾನು ಒಪ್ಕೊಂತಿದ್ದೆ. ಮಾತನಾಡ್ತೀರಿ ನಾಗರಾಜ್ ಅವರು, ಮಾತಾಡ್ತೀನಿ. ಚರ್ಚೆ ನಾವು ಮುಂದುವರಿಸ್ತೀನಿ. ಚಿಕ್ಕ ಬ್ರೇಕ್ ನಂತರ
ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.